ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾಳೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಎಲಿಮಿನೇಟರ್ ಕ್ವಾಲಿಫೈಯರ್ ಪಂದ್ಯವನ್ನು ಆಡ್ತಾ ಇದೆ. ಏನೆಲ್ಲ ಬದಲಾವಣೆ ಆಗುತ್ತೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ, ಯಾವೆಲ್ಲ ಆಟಗಾರರಿಗೆ ರೆಸ್ಟ್ ಸಿಗ್ಬೋದು, ಹೊಸ ಆಟಗಾರರಿಗೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಗೆದ್ದ ನಂತರ ನಾವು ಯಾವ ತಂಡದ ವಿರುದ್ಧ ಮತ್ತೆ ಮುಂದಿನ ಪಂದ್ಯ ಆಡ್ತೀವಿ, ಏನೆಲ್ಲ ಬದಲಾವಣೆ ಆಗ್ಬೋದು, ಗೆಲುವಿಗೆ ಏನೆಲ್ಲ ತೊಂದರೆ ಇದೆ, ಫುಲ್ ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಾಳೆ ತೆಲುಗು ಟೈಟನ್ಸ್ ವಿರುದ್ಧ ಪಂದ್ಯವನ್ನು ಆಡುತ್ತೆ. ಗೆದ್ರೆ ಟಾಪ್ ಇರುವ ದಬಂಗ್ ದೆಹಲಿ ಮತ್ತೆ ಪುಣೇರಿ ತಂಡ ಯಾವ ತಂಡ ಸೋಲುತ್ತೋ ಅವ್ರ ವಿರುದ್ಧ ಪಂದ್ಯವನ್ನು ಆಡಕ್ಕೆ ರೆಡಿ ಆಗುತ್ತೆ. ಒಂದು ವೇಳೆ ಏನಾದರೂ ಪಂದ್ಯವನ್ನು ತೆಲುಗು ವಿರುದ್ಧ ಬುಲ್ಸ್ ತಂಡ ಸೋತ್ರೆ ಮತ್ತೆ ಒಂದು ಅವಕಾಶ ಕೂಡ ಸಿಗುತ್ತೆ. ನಮಗೆ ಗೆದ್ರು ಒಂದು ಅವಕಾಶ ಇರುತ್ತೆ, ಸೋತ್ರು ಕೂಡ ಒಂದು ಅವಕಾಶ ಇರುತ್ತೆ. ಮುಂಚೆ ಎಲ್ಲ ಸೋತ್ರೆ ಮನೆಗೆ ಹೋಗ್ತಾ ಇತ್ತು ಎಲಿಮಿನೇಟ್ ಆಗಿ, ಬಟ್ ಇವಾಗ ಇನ್ನೂ ಒಂದು ಅವಕಾಶ ಇರುತ್ತೆ. ಬಟ್ ಕಳೆದ ಒಂದು ಪಂದ್ಯದಲ್ಲಿ ತೆಲುಗು ವಿರುದ್ಧ ಪಂದ್ಯವನ್ನು ಆಡಿದಾಗ ನಮ್ಮ ಬೆಂಗಳೂರು ಬುಲ್ಸ್ ಗುಳಿಗಳು ಲಾಸ್ಟ್ ರೈಡ್ನಲ್ಲಿ ಡಬಲ್ ಪಾಯಿಂಟ್ಸ್ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನು ತಂದು ಸತ್ಯಪ್ಪ ಮಟ್ಟಿ ಅವರು ಜಯವನ್ನು ಗಳಿಸಿಕೊಟ್ಟಿದ್ರು. ಬಟ್ ಇವಾಗ ನೇರ ನೋಡಿದ್ರೆ ಖಂಡಿತವಾಗ್ಲೂ ಬೆಂಗಳೂರು ಬುಲ್ಸ್ ತಂಡ ತುಂಬಾ ಅಂತರವನ್ನು ಕಾಯ್ದುಕೊಂಡಿದೆ. ಕಂಪ್ಲೀಟ್ ಆಗಿ ಹತ್ರ 32 ಪಂದ್ಯವನ್ನು ಆಡಿದ್ರೆ 25 ಪಂದ್ಯವನ್ನು ನಮ್ಮ ಬುಲ್ಸ್ ತಂಡ ಗೆದ್ದುಕೊಂಡರೆ ಕೇವಲ 5 ಪಂದ್ಯವನ್ನು ತೆಲುಗು ಟೈಟನ್ಸ್ ತಂಡ ಗೆದ್ದುಕೊಂಡಿದೆ. 2 ಪಂದ್ಯಗಳು ಟೈನಲ್ಲಿ ಅಂತ್ಯಗೊಂಡಿವೆ. ಬೆಂಗಳೂರು ಬುಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಸ್ಥಾನದಲ್ಲಿ ಇದ್ರೂ ಕೂಡ ಈ ಸೀಸನ್ ಅಲ್ಲಿ ಎಲ್ಲಾ ತಂಡಗಳಿಗಿಂತ ಅತಿ ಸ್ಟ್ರಾಂಗೆಸ್ಟ್ ತಂಡ ಅಂದ್ರೆ ಬುಲ್ಸ್ ತಂಡನೇ. ಏನಕ್ಕಂದ್ರೆ 4 ಪಂದ್ಯಗಳು ಟೈ ಬ್ರೇಕರ್ ನಲ್ಲಿ ಪಂದ್ಯವನ್ನು ನಮ್ಮ ಬುಲ್ಸ್ ತಂಡ ಸೋತಿದೆ. ಇನ್ ಕೇಸ್ ಆ 4 ಪಂದ್ಯವನ್ನು ಗೆದ್ದಿದ್ರೆ ಇವಾಗ ಹೈಯೆಸ್ಟ್ ನಾವೇ ಈ ಒಂದು ಸೀಸನ್ ಅಲ್ಲಿ ಪಂದ್ಯ ಗೆಲ್ತಾ ಇದ್ವಿ. ಮತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ಗಳ ಅಂತರದಿಂದ ನಮ್ಮ ತಂಡನೇ ಇದೆ. ಟಾಪ್ ಅಲ್ಲಿರುವ ತಂಡಗಳಕ್ಕಿಂತ ನಾವು ಜಾಸ್ತಿ ಲೀಡ್ ಅಲ್ಲಿ ಇದೀವಿ. ಬಟ್ ನಾವು ಕಡಿಮೆ ಪಂದ್ಯಗಳನ್ನ ಗೆದ್ದಿದ್ವಿ. ಟೈ ಬ್ರೇಕರ್ ಪಂದ್ಯದಲ್ಲಿ ಸೋತಿರೋ ಕಾರಣ ನಾವು 3ನೇ ಸ್ಥಾನದಲ್ಲಿ ಇದೀವಿ. ಇನ್ ಕೇಸ್ ಆ 4 ಪಂದ್ಯಗಳನ್ನ ಟೈ ಬ್ರೇಕರ್ ಪಂದ್ಯದಲ್ಲಿ ಗೆದ್ದಿದ್ರೆ ನಾವೇ ಟೇಬಲ್ ಟಾಪ್ ಅಲ್ಲಿ ಇರ್ತಿದ್ವಿ. ಬಟ್ ಇವಾಗ ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ.